ಕ್ವಾಲಿಟಿ ತುಂಬಾನೇ ಚೆನ್ನಾಗಿದೆ ಮತ್ತೆ ಅಮೌಂಟ್ ನೀವು ವರ್ತ್ ಇಟ್ ಅಂತ. ನಾನು ಇದನ್ನ ಪ್ಯಾಕ್ ಮಾಡೋಕ್ಕಿಂತ ಮುಂಚೆ ನಿಮ್ಗೆ ಡೀಟೇಲ್ಸ್ ಹೇಳ್ಬೇಕಂತ ಅನ್ಕೊಂಡಿದ್ದೀನಿ. ನಾವು ಇಲ್ಲಿಂದ ಕೊಟ್ಟಿದ್ದ ಕರೆನ್ಸಿ ಬಂದು 17,000. ಸೊ ನಮಗೆ ಅಲ್ಲಿ ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನೀವು ಆಲ್ರೆಡಿ ಇವಾಗ ಗೆಸ್ ಮಾಡಿರ್ತೀರಾ, ತುಂಬ ಜನ ಗೆಸ್ ಮಾಡಿದಿರೋ ಕೂಡ. ನನ್ನ ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ಪಿಗೆ ಹೋಗ್ತಾ ಇದ್ದೀನಿ. ಸೊ ನಾನು ಹೋಗ್ತಿರೋ ಅಂಥ ಪ್ಲೇಸ್ ಬಂದು ವಿಯೆಟ್ನಾಮ್ ಅನ್ನೋ ಒಂದು ಕಂಟ್ರಿ. ಸೊ ನಾನು ಆ ಕಂಟ್ರಿನ ನಿಮಗೆ ಎಕ್ಸ್ಪ್ಲೋರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕಿಂತ ಮುಂಚೆ ನನಗೆ ಹೇಗೆ ಪ್ಯಾಕ್ ಮಾಡ್ತೀನಿ ಅನ್ನೋದನ್ನ ನಿಮಗೆ ತೋರಿಸ್ಕೊಡ್ತೀನಿ. ಕಮ್ ಲೆಟ್ಸ್ ಗೋ. ಗೈಸ್, ನಾನು ಫಸ್ಟು ಮೀಶೋಯಿಂದ ಕೆಲವೊಂದು ಪ್ರಾಡಕ್ಟ್ನ ಆರ್ಡ್ರ್ ಮಾಡಿದ್ದೀನಿ. ಈ ಪ್ರಾಡಕ್ಟ್ಸ್ದು ನಿಮಗೆ ಲಿಂಕ್ ಏನಾದರೂ ಬೇಕಿದ್ದರೆ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡ್ಬೋದು. ನನಗೆ ಈ ಪ್ರಾಡಕ್ಟ್ ಕ್ವಾಲಿಟಿ ತುಂಬಾ ಇಷ್ಟ ಆಯಿತು. ಆಲ್ಮೋಸ್ಟ್ ಸ್ವಲ್ಪ ಪ್ಯಾಕಿಂಗ್ ಮಾಡಿದ್ದೀನಿ. ಇದು ಸೆಟ್ ಆಫ್ 7 ಪೀಸಸ್ ಬರುತ್ತೆ. ನನಗೆ ಕ್ವಾಲಿಟಿ ತುಂಬಾ ಇಷ್ಟ ಆಯಿತು. ಸೊ ನೀವು ಬೇಕಿದ್ರೆ ಪರ್ಚೇಸ್ ಮಾಡ್ಬೋದು, ಲಿಂಕ್ ಹಾಕಿರ್ತೀನಿ ಕೆಳಗಡೆ. ಸೊ ನಾನು ಹೇಗೆ ಆರ್ಗನೈಸ್ ಮಾಡಿದ್ದೀನಿ ಅಂತ ಅಂದರೆ, ಒಂದರಲ್ಲಿ ಕಂಪ್ಲೀಟ್ ನನ್ನ ಡ್ರೆಸ್ ಇಟ್ಟಿದ್ದೀನಿ, ಒಂದು ಕಂಪ್ಲೀಟ್ ಫುಲ್ಲು ನಮ್ಮ ಹಸ್ಬೆಂಡ್ ಟೀ ಶರ್ಟ್ಸ್ ಆ ಥರ ಇಟ್ಟಿದ್ದೀನಿ, ಇನ್ನೊಂದು ಫುಲ್ಲು ನಂದು ಟಾಪ್ಸ್ಗಳನ್ನೆಲ್ಲ ಒಂದರಲ್ಲಿ ಸೆಟ್ ಮಾಡಿದ್ದೀನಿ. ಇನ್ನೊಂದು 2 ಸೆಟ್ಸ್ ಇದೆ. ಸೊ ಇದರಲ್ಲಿ ನಾನು ಶೂಗಳನ್ನ ಕ್ಯಾರಿ ಮಾಡೋಣ ಅಂತೀನಿ. ಇನ್ನೊಂದು ಮೇಕಪ್ ಪೌಚ್ ಇದೆ. ಸೊ ಇದರಲ್ಲಿ ಏನಾದ್ರು ಮೆಡಿಸನ್ ಅಥವಾ ಏನಾದ್ರು ಇಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ ಲಾಸ್ಟಲ್ಲಿ, ಇದನ್ನ ಪ್ಯಾಕಪ್ ಮಾಡ್ತೀನಿ. ಸೊ ನಾನು ಇದರಲ್ಲಿ ಹೇಗಿರುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಮತ್ತು ಇದ್ರ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಮತ್ತು ಅಮೌಂಟ್ ನೀವು ವರ್ತ್ ಇಟ್ ಅಂತಲೇ ಹೇಳ್ಬೋದು. ನೀವು ಕೊಡೋ ಪ್ರೈಸಿಗೆ ಕ್ವಾಲಿಟಿ ಅಷ್ಟೇ ಚೆನ್ನಾಗಿದೆ. ಆಲ್ಮೋಸ್ಟ್ ನನಗೆ ಇದೊಂದು 300 ರೇಂಜಿಗೆ ಸಿಕ್ಕಿದೆ. ಸೊ ಇವಾಗ ಒಂದು 20 ರೂಪೀಸ್ ಕಮ್ಮಿ ಕೂಡ ಆಗಿದೆ. ನೀವು ಚೆಕ್ ಮಾಡ್ಬೋದು ಯಾವ ರೀತಿ ಇದೆ ಅಂತ. ಸೊ ನಾನು ಇವಾಗ ಇದರಲ್ಲಿ ಈ ಥರ ಟಾಪ್ಸ್ಗಳನ್ನ ಇಟ್ಟಿದ್ದೀನಿ. ಸೊ ನನಗೆ ಇದು ಒಂದು ಓಪನ್ ಮಾಡಿದ್ರೆ ಇದ್ರಲ್ಲಿ ಕಂಪ್ಲೀಟ್ ನನಗೆ ಟಾಪ್ ಸಿಗಬೇಕು. ಮತ್ತು ನಾನು ಎಲ್ಲದರಲ್ಲೂ 3 ಪೇರ್ನ ಸೆಟ್ ಮಾಡಿಟ್ಟಿದ್ದೀನಿ. ಯಾಕಂದರೆ ಯಾವುದಾದ್ರೂ ಮಿಸ್ ಕೂಡ ಆಗ್ಬೋದು, ಮತ್ತು ಎಮರ್ಜೆನ್ಸಿಗೆ ನಮ್ಮ ಹತ್ರ ಕೂಡ ಇರಬೇಕಲ್ವಾ. ಸೊ ನಾನು ಅದಕ್ಕೆ ಎಲ್ಲದರಲ್ಲೂ ಇದೊಂದು ಬ್ಯಾಗಲ್ಲಿ ಈ ಬ್ಯಾಗಲ್ಲಿ ಆಲ್ಮೋಸ್ಟ್ ನಾನು 3 ಪೇರ್ನ ಸೆಟ್ ಮಾಡಿಟ್ಟಿದ್ದೀನಿ. ಸೊ ನಮಗೆಲ್ಲೂ ಕನ್ಫ್ಯೂಷನ್ ಆಗಬಾರ್ದಂತ. ಆಲ್ಮೋಸ್ಟ್ ನಮ್ದು ಇದು 10 ಡೇಸ್ ಪ್ಲ್ಯಾನ್ ಇರುತ್ತೆ. ಸೊ ಇದ್ರದ್ದು ಡೀಟೇಲ್ಸ್ ನಾನು ನಿಮಗೆ ಕಂಪ್ಲೀಟಾಗಿ ಹಾಕ್ತೀನಿ. ನನ್ನ ಇನ್ನೂ ಒಂದು ವಿಡಿಯೋ ಬರುತ್ತೆ. ನನಗೆ ಇದ್ರ ಪ್ಯಾಕೇಜಿಂಗ್ ಎಷ್ಟಾಯಿತು, ಸೊ ನಾನು ಹೇಗೆ ಟ್ರಾವೆಲ್ ಮಾಡ್ತಿದ್ದೀನಿ, ಪ್ಯಾಕೇಜಿಂಗಲ್ಲಿ ಹೋಗ್ತಾ ಇದ್ದೀನಿ ಅಥವಾ ನಾವೇ ಹೋಗ್ತಾ ಇದ್ದೀವ ಎಲ್ಲ ಎಕ್ಸ್ಪ್ಲೋರ್ ಮಾಡೋಣ ಅಂದ್ಬಿಟ್ಟು. ಸೊ ಇದ್ರ ಡೀಟೇಲ್ಸ್ನ ನಾನು ನಿಮ್ಗೆ ಮತ್ತೆ ಇನ್ನೂ ಒಂದು ವಿಡಿಯೋದಲ್ಲಿ ಕೊಡ್ತೀನಿ. ಇದನ್ನು ನಾನು ಏನಂತ ಅಂದ್ಕೊಂಡಿದ್ದೀನಿ ಅಂದರೆ, ಒಂದು ಎಪಿಸೋಡ್ ಸೀರೀಸ್ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮಗೂ ಎಲ್ಲ ಲೈಕ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಗೆಲ್ರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಮತ್ತು ನನ್ನ ಈ ಯೂಟ್ಯೂಬ್ ಜರ್ನಿನ ನೀವೆಲ್ಲರೂ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೀರಾ. ಈ ವಿಡಿಯೋನ ನಾನು ನೆಕ್ಸ್ಟ್ ಕಂಟಿನ್ಯೂಷನ್ ಆಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೀವೆಲ್ಲರ ಸಪೋರ್ಟ್ ನನಗೆ ಅದೇ ರೀತಿ ಬೇಕಿದೆ. ನನ್ನ ಜೊತೆ 2 ಜೊತೆ 3 4 ಶರ್ಟ್ಸ್. ಆಲ್ಮೋಸ್ಟ್ ಗಾಯ್ಸ್, ಸೊ ನಾನು ಈ ಲಗೇಜಲ್ಲಿ ಕಂಪ್ಲೀಟಾಗಿ ನಮ್ಮ ಹಸ್ಬೆಂಡ್ ಬರೀ ಶರ್ಟ್ಸ್ ಮಾತ್ರ ನಾನು ಇದರಲ್ಲಿ ಇಟ್ಟಿದ್ದೀನಿ. ಸೊ ಸೆಟ್ ಆಫ್ 3 ಪೀಸಸ್ ಇಟ್ಟಿದ್ದೀನಿ, ಮತ್ತು ಇದರಲ್ಲಿ ಸೆಟ್ ಆಫ್ 3 ಪೀಸಸ್ ಇದೆ. ಇದು ಕಂಪ್ಲೀಟ್ ನಂದಾಗಿರುತ್ತೆ. ಸೊ ನಾನು ನನ್ನ ಕ್ಯಾಬಿನ್ ಲಗೇಜಲ್ಲಿ 3 ಪೇರ್ಸ್ ಡ್ರೆಸ್ನ ತೊಗೊಂಡು ಹೋಗ್ತೀನಿ. ಸೊ ನನಗೆ ಯಾವುದೇ ಥರ ಕನ್ಫ್ಯೂಷನ್ಸ್ ಇರಬಾರ್ದು, ಮತ್ತು ನಾನು ಯಾವ್ದು ವೇರ್ ಮಾಡ್ತೀನಿ ಅನ್ನೋದು ನೆನ್ಕೊಂಡಿದ್ದೀನಿ. ಮತ್ತು ಅಲ್ಲಿ ಹೋಗಿ ಶಾಪ್ ಮಾಡಿದ್ರೆ ಕೂಡ ನಾನು ಏನು ಬೇಕಾದ್ರೂ ಚೇಂಜಸ್ ಮಾಡ್ಬೋದು. ಸೊ ನಾನು ಪ್ರೆಸೆಂಟಾಗಿ ಇಲ್ಲಿಂದ ಶಾಪ್ ಮಾಡಿ ಒಂದಷ್ಟು ತೊಗೊಂಡು ಹೋಗ್ತಾ ಇದ್ದೀನಿ. ಸೊ ಮೇನ್ ಥಿಂಗ್, ನನಗೆ ಬೇರೆದು ಟವಲ್ ಇಷ್ಟ ಆಗಲ್ಲ. ಸೊ ಅದಕ್ಕೆ ನನ್ನ ಕಂಪ್ಲೀಟ್ ಟವಲ್ ನಾನು ತೊಗೊಂಡು ಹೋಗ್ತಾ ಇದ್ದೀನಿ. ಸೊ ಇದಾಗಿರುತ್ತೆ ನನ್ನ ಮೇಕಪ್ ಪೌಚ್. ಇದರಲ್ಲಿ ಕಂಪ್ಲೀಟ್ ನನ್ನ ಎಲ್ಲ ಮೇಕಪ್ ಇರುತ್ತೆ. ಇದು ಬಂದಿತ್ತಂದರೆ ನನಗೆ ಆಲ್ಮೋಸ್ಟ್ ಎಲ್ಲ ರೆಡಿ ಆದಂಗೆ ಇರುತ್ತೆ. ಸೊ ಆಲ್ಮೋಸ್ಟ್ ಇದರಲ್ಲೇ ಬಾಡಿ ಲೋಷನ್ ಮತ್ತು ಫೇಸ್ ಸ್ಪ್ರೇ, ಬ್ರಷ್, ಕನ್ಸೀಲರ್, ಮಾಯ್ಶ್ಚರೈಸರ್, ಕಾಂಪ್ಯಾಕ್ಟ್, ಸನ್ಸ್ಕ್ರೀನ್, ಆಲ್ಮೋಸ್ಟ್ ನಾನು ಎಲ್ಲನೂ ಇದರಲ್ಲೇ ಪ್ಯಾಕ್ ಮಾಡಿದ್ದೀನಿ. ಮತ್ತು ವೆಟ್ ವೈಪ್ಸ್,
ಸೊ ಬಂದಿತ್ತಂದರೆ ಆರಾಮ್ ಈಸಿಯಾಗಿ ಮೇಕಪ್ ಮಾಡ್ಬೋದು. ನನಗೆ ಈ ಬ್ಯಾಗ್ ಲಿಂಕ್ ಕೂಡ ನಾನು ನಿಮ್ಗೆ ಹಾಕ್ತೀನಿ ಸಿಮಿಲರು. ಸೊ ಬಟ್ ನಾನು ಇದನ್ನು ಆಫ್ಲೈನಲ್ಲಿ ಪರ್ಚೇಸ್ ಮಾಡಿರೋದು, ಮತ್ತು ತುಂಬ ಲಾಂಗ್ ಬ್ಯಾಗ್ ನಾನು ಪರ್ಚೇಸ್ ಮಾಡಿರೋದು ಇದನ್ನು. ಇದರದ್ದೇ ಸೇಮ್ ಲಿಂಕ್ ಅಮೆಝಾನ್ ಅಥವಾ ಮೀಶೋ, ಫ್ಲಿಪ್ಕಾರ್ಟ್ ಎಲ್ಲದರಲ್ಲೂ ಕೂಡ ಇದು ಸಿಕ್ಕತ್ತೆ. ಸೊ ಯಾವ್ದಾದ್ರು ಒಂದು ಸಿಮಿಲರ್ ಇದೇ ಸೇಮ್ ಲಿಂಕ್ ಹಾಕ್ತೀನಿ, ಪರ್ಚೇಸ್ ಮಾಡ್ಬೋದು. ನನಗೆ ಇದು ತುಂಬ ಇಷ್ಟ ಆಯಿತು, ಸೊ ಅದಕ್ಕೆ ನಾನು ಇದನ್ನು ತೊಗೊಂಡಿದ್ದೀನಿ. ಮತ್ತು ನೆಕ್ಸ್ಟ್ ನಾನು ಸೆಟ್ ಆಫ್ 2 ಪೇರ್ಸ್ ಮಾತ್ರ ಕ್ಯಾಬಿನ್ ಲಗೇಜಲ್ಲಿ ತೊಗೊಂಡಿದ್ದೀನಿ. ಇದು ಒಂದು ಡ್ರೆಸ್, ಅದೇ ಥರ ನನ್ನ ಹಸ್ಬೆಂಡ್ದು ಕೂಡ ಸೆಟ್ ಆಫ್ 2 ಪೀಸಸ್ ಡ್ರೆಸ್, ಅವ್ರದ್ದು ಕೂಡ ನಾನು ಇದರಲ್ಲೇ ಕವರ್ ಮಾಡ್ಕೊಂಡಿದ್ದೀನಿ. ಸೊ ಅಟ್ಲೀಸ್ಟ್ 2 ಡೇಸ್ ಡ್ರೆಸ್ ಇದ್ದರೆ ನಮಗೆ ಅಟ್ಲೀಸ್ಟ್ ಇದು ಬಂದಿಲ್ಲ ಅಂದರೂ ಕೂಡ, ಏನಾದ್ರು ಮಿಸ್ ಆದರೂ ಕೂಡ ನನಗೆ ಇದರಲ್ಲಿ ಮ್ಯಾನೇಜಬಲ್ ಆಗೋ ಥರ ಅಂತ ಇಟ್ಕೊಂಡಿದ್ದೀನಿ. ಸೊ ಇದಾದಮೇಲೆ ನೆಕ್ಸ್ಟು ಪ್ಯಾಂಟೀಸ್, ಅದಾದಮೇಲೆ ಇದು ಕೂಡ ನಾನು ಮೀಶೋಯಿಂದಲೇ ಪರ್ಚೇಸ್ ಮಾಡಿದ್ದು. ತುಂಬ ಕಮ್ಮಿಗೆ ಅನ್ಕೊತೀನಿ, 120 ಮೇ ಬಿ. ಇದರಲ್ಲಿ ಜ್ಯುವೆಲರ್ಸ್ನ ಆರ್ಗನೈಸ್ ಮಾಡ್ಕೋಬೋದು. ನಾನು ಸಿಂಪಲ್ಲಾಗಿ ಇಟ್ಕೊಂಡಿದ್ದೀನಿ, ನನಗೆ ತುಂಬಾ ಇಷ್ಟ ಆಯಿತು. ಕ್ಯೂಟಾಗಿ ಸಕ್ಕತ್ತಾಗಿದೆ, ನನಗೆ ತುಂಬ ಲೈಕ್ ಆಗಿದ್ದು. ನಾನು ಪರ್ಚೇಸ್ ಮಾಡಿದ್ರೆ ತುಂಬ ಲೈಕ್ ಆಗಿದೆ ನನಗಿದು. ಮತ್ತು ಟ್ರಾವೆಲಿಂಗಿಗೆ ತುಂಬಾ ಚೆನ್ನಾಗಿದೆ ಇದು, ನನಗೆ ತುಂಬ ಇಷ್ಟ ಆಯಿತು. ಇದರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಬೇಕಿದ್ರೆ ಪರ್ಚೇಸ್ ಮಾಡ್ಕೋಬೋದು. ಸೊ ಇದಾದಮೇಲೆ ನೆಕ್ಸ್ಟು ಮತ್ತು ಫುಡ್. ನಾನು ಇದರಲ್ಲಿ ತುಂಬ ಏನೂ ಕ್ಯಾರಿ ಮಾಡ್ತಾ ಇಲ್ಲ, ಜಸ್ಟ್ ಬಿಸ್ಕಿಟ್ಟು ಮತ್ತು 2 ಕಪ್ ನೂಡಲ್ಸ್ ಈ ಥರ ತೊಗೊಂಡಿದ್ದೀನಿ. ಇದು ಜಸ್ಟ್ ಬರೀ ಕ್ಯಾಬಿನ್ ಲಗೇಜಲ್ಲಿ ಹಾಕ್ಕೊತಾ ಇದ್ದೀನಿ. ಬಿಕಾಸ್ ಏನಕ್ಕಂದರೆ ಅದೇನಾದರೂ ಮಿಸ್ ಆದರೆ ಅನ್ನೋದಕ್ಕೆ ಮಾತ್ರ ಇದನ್ನು ನಾನು ತೊಗೊತಾ ಇದ್ದೀನಿ. ಇದು ನಂಗೆ ತುಂಬಾ ಇಷ್ಟ ಆಯಿತು. ಸಿಮಿಲರ್ ಅಟ್ಲೀಸ್ಟ್ ಒಂದು ಸ್ನ್ಯಾಕ್ಸ್ ಥರ ತಿನ್ಬೋದು ಅಂದ್ಬಿಟ್ಟು ಇದು ತೊಗೊಂಡಿದ್ದೀನಿ. ನೆಕ್ಸ್ಟು ಇದೊಂದು ಕ್ಯೂಟಾಗಿದೆ. ಇದು ನಾನು ಆಫ್ಲೈನಲ್ಲಿ ಪರ್ಚೇಸ್ ಮಾಡಿದ್ದು ಗೈಸ್. ಇದ್ರದ್ದೆಲ್ಲ ಅಂದರೆ ಲಿಂಕ್ ಹಾಕ್ತಿದ್ದೆ, ನಂಗೆ ತುಂಬಾ ಇಷ್ಟ ಆಯ್ತು. ಇದು ಎಷ್ಟು ಚೆನ್ನಾಗಿದೆ ಅಲ್ಲ. ಇದು ಟ್ರಾವೆಲಿಂಗ್ ಚೆನ್ನಾಗಿದೆ ಅಂದ್ಬಿಟ್ಟು ಇದೊಂದು ತೊಗೊಂಡಿದ್ದೀನಿ. ಅದು ತುಂಬ ವೆದರ್ ಚಳಿ ಇದೆ, ನಾವು ಹೋಗ್ತಿರೋ ಟೈಮ್ ಬಂದು ತುಂಬ ಚಳಿ ಇರೋದ್ರಿಂದ ಇದೊಂದು ಪರ್ಚೇಸ್ ಮಾಡಿದ್ದೀನಿ. ಮತ್ತು ಇದೊಂದು ನನ್ನ ಮೇಕಪ್ ಪ್ಯಾಲೆಟ್, ಇದೊಂದು ಸಪ್ರೇಟ್ ಇಟ್ಕೊಂಡಿದ್ದೀನಿ. ಸೊ ಗೈಸ್, ನಾನು ಇಷ್ಟೇ ನನ್ನ ಕ್ಯಾಬೇಜ್ ಲಗೇಜಲ್ಲಿ ನಾನು ಕ್ಯಾರಿ ಮಾಡ್ತಾ ಇರೋದು. ನೆಕ್ಸ್ಟ್ ಚೆಕ್ಕಿನ್ ಲಗೇಜಲ್ಲಿ ನಾನು ಏನೇನು ಕ್ಯಾರಿ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ. ಸದ್ಯಕ್ಕೆ ಇದನ್ನು ಪ್ಯಾಕ್ ಮಾಡಿ ಇಟ್ಬಿಡ್ತೀನಿ. ಸೊ ನನ್ನ ಕ್ಯಾಬಿನ್ ಲಗೇಜ್ ರೆಡಿ ಆಗಿದೆ. ಸೊ ನೆಕ್ಸ್ಟ್ ನನ್ನ ಚೆಕ್ಕಿನ್ ಲಗೇಜ್ ಹೇಗೆ ರೆಡಿ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ. ತುಂಬ ವೆಯ್ಟ್ ಇದೆ ಗೈಸ್, ನಾನು ಇಳಿಯೋದು ಸ್ವಲ್ಪ ಕಷ್ಟ ಆಗುತ್ತೆ. ಓಕೆ, ಸೊ ಗೈಸ್, ನಾನು ಇದನ್ನು ಪ್ಯಾಕ್ ಮಾಡೋಕ್ಕಿಂತ ಮುಂಚೆ ನಿಮ್ಗೊಂದು ಡೀಟೇಲ್ಸ್ ಹೇಳಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಮೇಯ್ನ್ ಥಿಂಗ್, ನೀವು ಇಂಟರ್ನ್ಯಾಷನಲ್ ಪ್ಯಾಕೇಜಿಂಗ್ ಬುಕ್ ಮಾಡ್ತಾ ಇದ್ದೀರಾ ಅಥವಾ ಇಂಟರ್ನ್ಯಾಷನಲ್ ಟ್ರಿಪ್ ಹೋಗ್ತಾ ಇದ್ದೀರಾ ಅಂತ ಅಂದರೆ, ಸೊ ನಿಮಗೆ ಕ್ಯಾಬಿನ್ಸ್ ಲಗೇಜ್ ಮತ್ತು ಚೆಕ್ಕಿನ್ ಲಗೇಜ್ ಅಂದ್ಬಿಟ್ಟು 2 ಟೈಪ್ಸ್ ಆಫ್ ಕೊಡ್ತಾರೆ. ಸೊ ನಿಮಗೆ ಎಷ್ಟು kg ಇದೆ ಅನ್ನೋದನ್ನ ವೆಯ್ಟ್ನ ನೀವು ತುಂಬ ಅನಲೈಸ್ ಮಾಡ್ಕೋಬೇಕಾಗತ್ತೆ. ಏನಕ್ಕೆ ಅಂದರೆ ನೀವು 1 kg ಡಿಫ್ರೆನ್ಸ್ ಆದರೂ ಎಕ್ಸ್ಟ್ರಾ ಪೇಮೆಂಟ್ ಆಗುತ್ತೆ. ಸೊ ಮನೆಯಿಂದ ನೀವು ಫುಲ್ಲು ಚೆಕಿಂಗ್ ಮಾಡ್ಕೊಂಡು ಹೋಗೋದು ಬೆಟರ್ ಆಪ್ಷನ್ ಇದೆ ಇದು. ಮತ್ತು ಇನ್ನೊಂದು ಏನಂತ ಅಂದರೆ, ನಿಮಗೆ ಎಷ್ಟು kg ಕೊಟ್ಟಿದ್ದಾರೆ ಅಂತ ನೋಡ್ಕೊಳ್ಳಿ. ಸೊ ನಮಗೆ ಬಂದು ಆಲ್ಮೋಸ್ಟ್ ಪರ್ ಪರ್ಸನ್ಗೆ 27 kg ಕೊಟ್ಟಿದ್ದಾರೆ. ಸೊ ಕ್ಯಾಬಿನ್ಗೆ 7 kg, ಚೆಕಿಂಗ್ಗೆ 20 kg. ಬಟ್ ರಿಟರ್ನ್ ಬರ್ತಾ ನಮ್ಗೆ ಅದೇ 37 kg ಇದೆ. ಸೊ ಏನಕ್ಕೆ ನಾವು ಶಾಪ್ ಮಾಡಿರ್ತೀವಿ ಅಂತ ಅವ್ರಿಗೂ ಗೊತ್ತಿರುತ್ತೆ, ಅದಕ್ಕೆ 37 kg ಕೊಟ್ಟಿದ್ದಾರೆ ಪರ್ ಹೆಡ್. ಸೊ ಆಲ್ಮೋಸ್ಟ್ ನಾವೇನು 37 kg 27 kg ಕೊಟ್ಟಿವಿ ಅಂತ ಎಲ್ಲ ತುಂಬ್ಕೊಂಡು ಹೋಗೋದಕ್ಕಾಗಲ್ಲ. ಸೊ 10 days ಟ್ರಿಪ್ ಪ್ಲ್ಯಾನ್ ಮಾಡಿದ್ದ ನಾವು ಅಲ್ಲೂ ಕೂಡ ಶಾಪ್ ಮಾಡೋದ್ರಿಂದ ಆಲ್ಮೋಸ್ಟ್ ನಾವು ತೊಗೊಂಡು ಹೋಗ್ತಿರೋದು ಬರೀ 27 ಅಂತ ಅಂದ್ಕೊಂಡಿದ್ದೀವಿ. ಬರೀ ಇಬ್ಬರಿಂದ ಸೇರಿ 27 ತೊಗೊಂಡು ಹೋಗೋಣ. ಪರ್ಚೇಸ್ ಏನಾದ್ರು ಮಾಡೋದಿದ್ರೆ ಅಲ್ಲೇ ತೊಗೊಳ್ಳೋಣ ಅಂತಲೂ ಅಂದ್ಕೊಂಡಿದ್ದೀವಿ.
ಸೊ ಪ್ಯಾಕೇಜಿಂಗ್ ಎಲ್ಲ ಆದಮೇಲೆ ಎಷ್ಟು ವೆಯ್ಟ್ ಇದೆ ಅನ್ನೋದನ್ನ ಇನ್ನೊಂದು ಚೆಕ್ ಮಾಡ್ತೀನಿ. ಇದೆಲ್ಲದಕ್ಕಿಂತ ಇನ್ನೊಂದು ವಿಷಯ ಏನು ಗೊತ್ತಾ ಗೈಸ್, ಸೊ ನೀವಾಗ ಏನಾದರೂ ಪರ್ಚೇಸ್ ಮಾಡ್ತಾ ಇದ್ರಿ ಅಂತ ಅಂದ್ಕೊಳ್ಳಿ. ಸೊ ಅದನ್ನೆಲ್ಲನೂ ನೀವು ಒಂದು ಕಡೆ ಡಂಪ್ ಮಾಡ್ತಾ ಹೋಗಿ. ಯಾಕಂದರೆ ನೀವು ಅಲ್ಲೊಂದು ಪ್ರಾಡಕ್ಟು ಇಲ್ಲೊಂದು ಪ್ರಾಡಕ್ಟು ಎಲ್ಲ ಇಟ್ಟರೆ ಮಿಸ್ ಆಗೋ ಚಾನ್ಸಸ್ ಕೂಡ ಇರುತ್ತೆ, ಮತ್ತು ನೀವು ಹೋಗೋ ಟೈಮಲ್ಲಿ ಮರ್ತೋಗೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಆಲ್ಮೋಸ್ಟ್ ನಿಮ್ಮ ಪ್ಯಾಕು ನೀವು ಒಂದು ಇಂಟರ್ನ್ಯಾಷನಲ್ ಟ್ರಿಪ್ ಹೋಗ್ತಾ ಇದ್ದೀರಾ ಅಂತಂದರೆ ಅಟ್ಲೀಸ್ಟ್ 5 days ಬಿಫೋರ್ ನೀವೇನು ಪ್ಯಾಕೇಜಿಂಗ್ ಡನ್ ಮಾಡ್ಕೊಳ್ಳಿ. ಯಾಕಂದ್ರೆ ನಿಮಗೆ ಈಸಿ ಆಗುತ್ತೆ. ಅಟ್ಲೀಸ್ಟ್ ಏನಾದ್ರು ಮರ್ತೋಗಿದ್ರೆ ಮತ್ತೆ ಪರ್ಚೇಸ್ ಮಾಡ್ಕೋಬೋದು, ಅಟ್ಲೀಸ್ಟ್ ಏನಾದ್ರು ಮರ್ತೋಗಿ ಇಟ್ಕೊಳ್ಳೋದಿದ್ರೆ ಅದನ್ನು ಕೂಡ ನೀವು ಮಾಡ್ಕೋಬೋದು. ಮತ್ತು ಆಲ್ಮೋಸ್ಟ್ ಎಲ್ಲನೂ ಒಂದು ಕಡೆ ಇಡಕ್ಕೆ ಟ್ರೈ ಮಾಡಿ. ಎಲ್ಲ ಒಂದು ಕಡೆ ಇಟ್ಟರೆ ನಮಗೆಲ್ಲ ಒಂದು ಕಡೆ ಈಸಿಯಾಗಿ ಸಿಗುತ್ತೆ. ಸೊ ನಾನು ಅದೇ ಥರ ಮಾಡಿದ್ದು, ಪರ್ಚೇಸ್ ಮಾಡೋದು ತೊಗೊಬಂದು ಒಂದು ಕಡೆ ಇಡೋದು. ಆಲ್ಮೋಸ್ಟ್ ಎಲ್ಲ ಪ್ರಾಡಕ್ಟ್ಸ್ಗಳನ್ನೂ ಕೂಡ ನಾವು ಒಂದೇ ಕಡೆ ಇಟ್ಟಿದ್ದೆ ಪರ್ಚೇಸ್ ಮಾಡಿದ್ನೆಲ್ಲ. ಸೊ ಹಾಗಾಗಿ ನಾನೆಲ್ಲ ನೆಕ್ಸ್ಟ್ ಒಂದು ಕಡೆ ಫುಲ್ ಜೋಡಿಸ್ಕೊಂಡೆ, ಅದಾದ್ಮೇಲೆ ಈಗ ಪ್ಯಾಕ್ ಮಾಡ್ಕೊತಾ ಇದ್ದೀನಿ. ಸೊ ನೆಕ್ಸ್ಟ್ ಗೈಸ್ ಇದು ನೆಕ್ಸ್ಟ್ ಡೇಸ್ಗಳನ್ನ ಇರೋದಕ್ಕೋಸ್ಕರ ಅದರದ್ದು ಡ್ರೆಸ್ಸಸ್ಗಳನ್ನ ಒಂದರಲ್ಲಿ ಇಟ್ಟಿದ್ದೀನಿ. ಸೊ ಮೀನಿಂಗ್ ಗೈಸ್ ಇದರಲ್ಲಿ ನಾನು ನನ್ನ ಸ್ನ್ಯಾಕ್ಸ್ ಐಟಮ್ಗಳನ್ನ ಇಟ್ಟಿದ್ದೀನಿ. ಆಲ್ಮೋಸ್ಟ್ ಒಂದು 3 types ಆಫ್ ಮ್ಯಾಗಿ ತೊಗೊಂಡಿದ್ದೀನಿ, ಏನಾದರೂ ಬೇಜಾರಾದರೂ ತಿನ್ನೋಕ್ಕೆ ಅಂತ. ಮತ್ತು ಬೇಲ್ಪುರಿ, ಮತ್ತು ಲೇಸ್, ಮತ್ತು ಡಾರ್ಕ್ ಫ್ಯಾಂಟಸಿ ಚಾಕ್ಲೇಟು, ಮತ್ತು ಯೋಗಾ ಬಾಕ್ಸ್. ಇದು ನಮಗೆ ಅಟ್ಲೀಸ್ಟ್ ಬ್ರೇಕ್ಫಾಸ್ಟ್ ನಮ್ಗೆ ಅಲ್ಲಿಂದ ಏನಾದರೂ ಲೈಕ್ ಆಗಿಲ್ಲ ಅಂತ ಅಂದರೆ ಇದೊಂದು ತಿಂದರೆ ಅಟ್ಲೀಸ್ಟ್ ಬ್ರೇಕ್ಫಾಸ್ಟ್ ನಮಗೆ ಕ್ಯಾರಿ ಆಗುತ್ತೆ, ಹೊಟ್ಟೆ ಫಿಲ್ ಆಗುತ್ತೆ ಅನ್ನೋದಕ್ಕೆ ಈ ಥರ ಕೂಡ ಪರ್ಚೇಸ್ ಮಾಡಿದ್ದೀವಿ. ನಾನು ಸ್ನ್ಯಾಕ್ಸ್ ಎಲ್ಲ ಒಂದು ಕವರ್ಗೆ ಹಾಕ್ಬಿಟ್ಟು ಇಟ್ಟಿದ್ದೀನಿ. ಯಾವುದೇ ಥರ ಕನ್ಫ್ಯೂಷನ್ಸ್ ಇರಬಾರ್ದು, ಮತ್ತು ತೊಗೊಂಡೋಗಿ ತಿನ್ನೋದಕ್ಕೂ ಈಸಿಯಾಗಿ ಕ್ಯಾರಿ ಆಗಲಿ ಅಂದ್ಬಿಟ್ಟು ಒಂದು ಕಡೆ ಸ್ನ್ಯಾಕ್ಸ್ನ ಫುಲ್ ಕ್ಯಾರಿ ಮಾಡಿದ್ದೀನಿ. ಮತ್ತು ನೀವು ಅನ್ಕೋತಾ ಇರ್ಬೋದು ಈ ಕವರ್ ಏನಕ್ಕೆ ಎತ್ಕೊಂಡಿದ್ದೀನಿ ಅಂತ. ಏನಕ್ಕೆ ಅಂದರೆ ನೀವು ಅಲ್ಲಿ ಬೈ ಚಾನ್ಸ್ ನಮ್ಮದು ವೆಟ್ ಕ್ಲಾತ್ಸ್ ಇರುತ್ತೆ ಅಂತ ಅಂದ್ಕೊಳ್ಳಿ. ಸೊ ನಾನು ಅಲ್ಲಿಗೆ ವೆಟ್ ಕ್ಲಾತ್ಸ್ನ ಇದರಲ್ಲಿ ಕ್ಯಾರಿ ಮಾಡೋದಕ್ಕೋಸ್ಕರ ಆಲ್ಮೋಸ್ಟ್ ಒಂದು 3 to 4 ಪ್ಲಾಸ್ಟಿಕ್ ಕವರ್ನ ಕ್ಯಾರಿ ಮಾಡಿದ್ದೀನಿ. ಆಲ್ಮೋಸ್ಟ್ ಅದರಲ್ಲಿ ಏನಾದರೂ ನನ್ನ ವೆಟ್ ಐಟಮ್ಸ್ಗಳು ಅಥವಾ ಏನಾದರೂ ಇಡೋ ಥರ ಐಟಮ್ಸ್ ಇತ್ತಂದರೆ ಅದ್ರಲ್ಲಿ ಈಸಿಯಾಗಿ ಇಟ್ಕೊಬೋದಲ್ಲ ಅನ್ನೋ ರೀಸನ್ ಅದನ್ನು ಇಟ್ಕೊಂಡಿದ್ದೀನಿ. ಸೊ ಅದಾದಮೇಲೆ ಅಗೇನ್ ಇನ್ನೂ ಒಂದು ಟವಲ್, ಯಾಕಂದರೆ ನಾವು ಟ್ರಾವೆಲ್ ಮಾಡ್ತಾ ಇರೋದು 10 days, ಆಲ್ಮೋಸ್ಟ್ 11 days ಲೆಕ್ಕ ಬರುತ್ತೆ. ಹೋಗೋದು ಬರೋದೆಲ್ಲ ಕೌಂಟ್ ಮಾಡ್ತೀವಿ 12 days ಆಗುತ್ತೆ. ಸೊ ಅದಕ್ಕೆ ಎಕ್ಸ್ಟ್ರಾ ಒಂದು ಟವಲ್ನ ಕ್ಯಾರಿ ಮಾಡಿದ್ದೀನಿ. ಸೊ ಗೈಸ್ ಇದು ಮತ್ತೆ ನೆಕ್ಸ್ಟ್ ನಮ್ಮ ಹಸ್ಬೆಂಡ್ ಡ್ರೆಸ್ಸು, ಅವ್ರದ್ದು ಕೂಡ ನನ್ನ ಕಡೆ ಫುಲ್ ಆಲ್ರೆಡಿ ಸೆಟಪ್ ಮಾಡಿ ಇಟ್ಟಿದ್ದೆ. ನಾನು ಇದನ್ನ ಇಲ್ಲೇ ಇಡಬೇಕು ಅಂತ. ಎಲ್ಲ ಹೀಗೆ ರೋಲ್ ಫೋಲ್ಡ್ ಮಾಡ್ತಾರೆ ಈ ಥರ. ಅದೇನಾಗುತ್ತೆ ಅಂದ್ರೆ ಗಾಯ್ಸ್, ನಾವು ಆಲ್ಮೋಸ್ಟ್ ಐರನ್ ಮಾಡಿರ್ತೀವ ಎಲ್ಲನೂ, ಅದನ್ನೆಲ್ಲ ಆ ಥರ ಇಟ್ಟರೆ ಐರನ್ಗೆಲ್ಲ ಹೊಟ್ಟೋಗುತ್ತೆ. ಸೊ ತುಂಬ ಲಗೇಜ್ ತೊಗೊಂಡು ಹೋಗ್ತಿದ್ದಾರೆ ಅಂದರೆ ಆ ಥರ ತೊಗೊಂಡು ಹೋಗೋದು ಐಡಿಯಾ ಚೆನ್ನಾಗಿದೆ. ಬಟ್ ನಾವು ಹೋಗ್ತಿರೋದು ಕಮ್ಮಿ ಡೇಸ್, ಮತ್ತು ನಮಗೆ ವೆಯ್ಟ್ ಸ್ವಲ್ಪ ಜಾಸ್ತಿನೇ ಕೊಟ್ಟಿದ್ದಾರೆ ಅಂತ ಆ ರೀಸನಿಂದ ನಮ್ಗೆ ಓಕೆ. ನಾನು ಈ ಥರ ಐರನಿಂಗ್ ಮಾಡಿಬಿಟ್ಟು ನೀಟಾಗಿ ಇಟ್ಕೊಂಡಿದ್ದೀನಿ. ಸೊ ಅದಾದ್ಮೇಲೆ ಇದರಲ್ಲೂ ಡ್ರೆಸ್ ಇದೆ. ಗೈಸ್ ನಾನು ಇದನ್ನು ಶಿಫ್ಟ್ ಮಾಡಿದ್ದೀನಿ. ಏನಕ್ಕಂದರೆ ಅದರ ವೆಯ್ಟ್ ಲಗೇಜ್ ಸ್ವಲ್ಪ ಜಾಸ್ತಿ ಬರುತ್ತೆ. ಸೊ ಅದಕ್ಕೆ ನಾನು ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಮತ್ತು ಇದು ನೋಡಿ ಕ್ಯೂಟ್, ಇದು ಆಲ್ಮೋಸ್ಟ್ ಯಾವುದೋ ಪ್ರಾಡಕ್ಟ್ ಡ್ರೆಸ್ ತೊಗೊಂಡಿರೋದ್ರಲ್ಲಿ ಇದು ಬಂದಿದ್ದು ಪ್ಯಾಕೇಜಿಂಗು. ಸೊ ಇದ್ರಲ್ಲಿ ನಾನೇನು ಇಟ್ಟಿದ್ದೀನಿ ಅಂದರೆ ನನಗೆ ಬೇಕಾಗಿರುವಂಥ ಜ್ಯುವೆಲರೀಸು, ಹೇರ್ ಗ್ಲೋ, ಮತ್ತು ಕ್ಲಿಪ್ಸ್, ಮತ್ತು ಬ್ರೇಸ್ಲೆಟ್, ಕ್ಲಿಪ್ಸ್, ಇಯರಿಂಗ್ಸ್, ನಂಗೆ ಏನೇನು ಬೇಕನ್ಸುತ್ತೋ ಅದು ಆಲ್ಮೋಸ್ಟ್ ಎಲ್ಲ ಇದರೊಂದು ಕವರ್ ಮಾಡಿದ್ದೀನಿ. ಏನಾದ್ರು ಬೇಕಿದ್ರೆ ಅದೊಂದು ಓಪನ್ ಮಾಡೋದು, ಹಾಕ್ಕೊಳ್ಳೋದು. ಅದಕ್ಕೆ ಇದೊಂದು ಕ್ಯಾರಿ ಮಾಡಿದ್ದೀನಿ. ನೆಕ್ಸ್ಟ್ ಗೈಸ್ ಇದು ಆಯಿಲ್. ಸೊ ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ನಾವು ಆಯಿಲ್ ಒಂದು ತೊಗೊಂಡು ಹೋಗ್ತೀವಿ ಅಂದರೆ ಇದಕ್ಕೆ ನೀಟಾಗಿ ಹಾಕೊಂಡು ಹೋಗಬೇಕು. ಸೊ ನಾನು ಇದೊಂದು ಪ್ಲಾಸ್ಟಿಕ್ಕಲ್ಲಿ ಕವರ್ ಅಪ್ ಮಾಡಿದ್ದೀನಿ. ಇದಕ್ಕೆ ಇನ್ನೊಂದು ರ್ಯಾಪ್ ಮಾಡಬೇಕು, ಸ್ವಲ್ಪ ದಿಸ್ ಮಾಡ್ತೀನಿ ರ್ಯಾಪ್ ಅಂತ.
ಆ್ಯಂಡ್ ಗೈಸ್ ಮೇನ್ ಥಿಂಗ್, ಸೊ ನೀವೊಂದು ಟ್ರಾವೆಲ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ನಿಮಗೆ ಬೇಕಾಗಿರೋ ಮೆಡಿಸನ್ನ ನೀವು ಕ್ಯಾರಿ ಮಾಡಿ. ಯಾಕಂದರೆ ಅಲ್ಲಿನ ಮೆಡಿಸನ್ನೇ ಬೇರೆ ಇರುತ್ತೆ, ನಮ್ಮ ಮೆಡಿಸನ್ನೇ ಬೇರೆ ಇರುತ್ತೆ. ಮತ್ತು ಅರ್ಜೆಂಟಾಗಿ ನಾವು ಅಲ್ಲಿ ಹೋಗಿ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿ ನಮಗೆ ಬೇಕಾಗಿರೋ ಮೆಡಿಸನ್ ಸಿಕ್ಕಲ್ಲ. ಸೊ ಮೇನ್ ಥಿಂಗ್ ಬೇಸಿಕ್, ಇವಾಗ ನಿಮ್ಗೊಂದು ತಲೆನೋವು ಮಾತ್ರೆ, ಎಲ್ಲನೂ ವಾಮಿಟ್ ಮಾತ್ರೆ, ಅಟ್ಲೀಸ್ಟ್ ಮೈಕೈ ನೋವು ಮಾತ್ರೆ, ಈ ಥರ ನಿಮ್ಗೆ ಯಾವ್ದ್ಯಾವ್ದು ಇರುತ್ತೋ ಆ ಥರದ್ದು ಬೇಕಾಗಿರೋ ಟ್ಯಾಬ್ಲೆಟ್ಸ್ಗಳನ್ನ ನೀವು ಕ್ಯಾರಿ ಮಾಡಿದ್ರೆ ಓಕೆ. ಸೊ ನಾನು ಒಂದಷ್ಟು ಟ್ಯಾಬ್ಲೆಟ್ಸ್ನ ಇದ್ರಲ್ಲಿ ಕ್ಯಾರಿ ಮಾಡಿದ್ದೀನಿ. ಇದೆಲ್ಲ ಇಷ್ಟೊಂದೆಲ್ಲ ಕಲ್ತಿನೂ ತಿನ್ನಲ್ಲ. ಸೊ ಏನಾದರೂ ಎಮರ್ಜೆನ್ಸಿ ಪರ್ಪಸ್ ಬೇಕಿದ್ರೆ ತೊಗೊಂಡಿದ್ದೀನಿ. ಮತ್ತು ORS ತೊಗೊಂಡಿದ್ದೀನಿ ಗೈಸ್ ನಾನು. ಸೊ ಇದು ಕೂಡ ಬೆಸ್ಟ್ ಅಂತಲೇ ಹೇಳ್ಬೋದು. ನನಗೆ ತುಂಬ ಇಷ್ಟ ಇತ್ತು, ಅದಕ್ಕೆ ಇದನ್ನ ತೊಗೊಂಡಿದ್ದೀನಿ. ಕಂಡೀಷ್ನರ್, ಸೊ ಇದೊಂದು ಬಾಡಿ ವಾಶು, ಫೇಸ್ ಕ್ರೀಮು, ಫೇಸ್ ವಾಶು, ಸೊ ಬ್ರಷ್ ಆ್ಯಂಡ್ ಪೇಸ್ಟ್. ಸೊ ಇದರಲ್ಲಿ ಕ್ಯಾರಿ ಮಾಡಿದ್ದೀನಿ. ಇದಿಷ್ಟೇನೆ ಪ್ಯಾಕೇಜಿಂಗ್. ಗೈಸ್, ಇದು ಅಲ್ಲಿನ ಕರೆನ್ಸಿ, ಇದು ಹೈಯೆಸ್ಟ್ ಡಿನಾಮಿನೇಷನ್ನು 5 lakh. ಇದಕ್ಕಿಂತ ನೆಕ್ಸ್ಟ್ ಇರೋದು ಇದೆ 2000 ಇದೆ, 100 ಇದೆ, 200 ಇದೆ. ಸೊ ಇದು ನಾವು ಅಲ್ಲಿ ಹೋಗಿ ಇದನ್ನು ಕೊಟ್ಟು ನಾವೇನೋ ಚೇಂಜ್ ಕೊಟ್ಟಾಗ ಅವ್ರು ನಮ್ಗೆ ಅಲ್ಲಿನ ಮಿಕ್ಕಿದ ನೋಟ್ಸ್ನ ನೋಡೋದಕ್ಕೆ ಚಾನ್ಸ್ ಸಿಕ್ಕತ್ತೆ. ಸೊ ನಾವು ಇಲ್ಲಿನ ಕರೆನ್ಸಿ ಕೊಟ್ಟಿದ್ದು, ಆ್ಯಕ್ಚುಲಿ ನಾನು ಕರೆನ್ಸಿ ಎಕ್ಸ್ಚೇಂಜ್ಗೆ ಹೋಗಿಲ್ಲ, ನಮ್ಮ ಹಸ್ಬೆಂಡ್ ಹೋಗಿದ್ದು. ಎಷ್ಟು ಕೊಟ್ರಮ್ಮ? 71,000. ಅವ್ರದ್ದು ಕೊಟ್ಟಿದ್ದು 2 crore, ಅದು ನಂಗೆ ಗೊತ್ತಿದೆ. ಓಕೆ, ನಾವು ಇಲ್ಲಿಂದ ಕೊಟ್ಟಿದ್ದ ಕರೆನ್ಸಿ ಬಂದು 71,000. ಸೊ ನಮಗೆ ಅಲ್ಲಿನ ಕರೆನ್ಸಿ ಸಿಕ್ಕಿದ್ದು ಆಲ್ಮೋಸ್ಟ್ 2 ಕೋಟಿ. ನಾನು ನಮ್ಮ ದೇಶದಲ್ಲಿ ಕೋಟ್ಯಾಧೀಶ್ವರ ಆಗದೆ ಹೋದ್ರೂ ಆ ಕಂಟ್ರಿಯಲ್ಲಿ ನಾನು ಕೋಟ್ಯಾಧೀಶ್ವರಿ ಇದ್ದೀನಿ. ಖುಷಿ ಆಗ್ತಾಯಿದೆ ಅದನ್ನು ಕೇಳೋದಕ್ಕೇ. ಎಷ್ಟು ಚೆನ್ನಾಗಿದೆ ಅಲ್ವಾ ಕೋಟಿ ಅಂತ ಕೇಳೋದಕ್ಕೆ. ಆಲ್ಮೋಸ್ಟ್ ಇದಿಷ್ಟು, ಇದು ಅಲ್ಲಿನ ಕರೆನ್ಸಿ. ನಂಗೆ ತುಂಬಾ ಲೈಕ್ ಆಯಿತು ಗೈಸ್. ನಾನು ಅಮೆಝಾನಿಂದ ಗೋ ಟ್ರಿಪ್ ಪಿನ್ ಅನ್ನೋದು ಲಗೇಜ್ನ ವೆಯ್ಟ್ ಮಾಡೋದಕ್ಕೆ ಆರ್ಡ್ರ್ ಮಾಡಿ ತರಿಸಿದ್ದೀನಿ. ಇದರ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಬೇಕಿದ್ರೆ ಪರ್ಚೇಸ್ ಮಾಡ್ಬೋದು. ಆಲ್ಮೋಸ್ಟ್ 50 kg ವೆಯ್ಟ್ನ ಇದನ್ನು ತೊಗೊಳುತ್ತೆ, ಅದು ಹಿಡಿಯೋಷ್ಟು ಕೆಪಾಸಿಟಿ ಇದೆ. ಜಸ್ಟ್ ಈಸಿ. ಇದಕ್ಕೆ ನೀವು ಹಿಂಗೆ ಟ್ಯಾಗ್ ಮಾಡಿಕೊಂಡು ಇಲ್ಲಿ ಹ್ಯಾಂಗ್ ಕೊಟ್ಟಿರ್ತಾರೆ, ಇದಕ್ಕೆ ಹ್ಯಾಂಗ್ ಮಾಡಿಬಿಡೋದು ಅಷ್ಟೇ. ಇದಾದಮೇಲೆ ಸೊ ನೀವು ಇದನ್ನು ವೆಯ್ಟ್ ಎತ್ತೋದು. ಸೊ ಇದನ್ನು ನೀವು ವೆಯ್ಟ್ ಎತ್ತೀರಾ ಅಂದರೆ ಆಲ್ಮೋಸ್ಟ್ 7 kg, ಇನ್ನೊಂದು 10 grams ಕಮ್ಮಿ ಇದೆ. ಇದು 7 kg ಇದೆ. ಸೊ ಇದು ನಮ್ಮ ಕ್ಯಾಬಿನ್ ಲಗೇಜ್ ಆಗಿರುತ್ತೆ. ಸೊ ಚೆಕಿನ್ ಲಗೇಜ್ ಬಂದು 2 ಕ್ಯಾರಿ ಮಾಡಿದ್ದೀನಿ. ಸೊ ಇದು ಬಂದು ಆಲ್ಮೋಸ್ಟ್ ಕಮ್ಮಿನೇ, ಒಂದು 5 kg ಇರೋದು ಡೌಟೇ ಅನ್ಕೊಂತೀನಿ. ಮತ್ತು ಇದು ಗೈಸ್ 6.5 kg ಇದೆ ಗೈಸ್. ಇನ್ನೊಂದು ಲಗೇಜ್ನ ನನಗೆ ಎತ್ತಕ್ಕಾಗಲ್ಲ, ಅಷ್ಟು ಕೆಪಾಸಿಟಿ ನನಗಿಲ್ಲ. ಸೊ ಇದ್ರ ಲಗೇಜ್ ಬಂದು ಆಲ್ಮೋಸ್ಟ್ 18.5. ಇದು 3 ಲಗೇಜ್ನ ತೊಗೊಂಡು ಇಂಟರ್ನ್ಯಾಷನಲ್ ಟ್ರಿಪ್ ಹೋಗೋದು. ಏನನ್ಸುತ್ತೆ? ಥ್ಯಾಂಕ್ ಯು ಸೋ ಮಚ್ ನಮ್ಮನ್ನ ಇಂಟರ್ನ್ಯಾಷನಲ್ ಟ್ರಿಪ್ಪಿಗೆ ಕರ್ಕೊಂಡು ಹೋಗ್ತಿರೋದಕ್ಕೆ. ಇದೇ ಥರ ಪ್ರತಿ ವರ್ಷ ಇಲ್ಲ ಪ್ರತಿ ತಿಂಗಳು ನಮ್ಮನ್ನ ಹಿಂಗೆ ಕರ್ಕೊಂಡು ಹೋಗಿ. ಗೈಸ್, ಇದಾಗಿತ್ತು ನನ್ನ ಬ್ಯಾಕ್ ಪ್ಯಾಕ್ ವಿಡಿಯೋ. ಈ 3 ಬ್ಯಾಗ್ ಜೊತೆಗೆ ನೆಕ್ಸ್ಟ್ ನನ್ನದೊಂದು ಹ್ಯಾಂಡ್ ಬ್ಯಾಗ್ ಇರುತ್ತೆ, ನನ್ನ ಹಸ್ಬೆಂಡ್ ಕ್ಯಾಮ್ರಾ ಕ್ಯಾರಿ ಮಾಡೋದಕ್ಕೆ ಅದೊಂದು ಬ್ಯಾಗ್ ಆಗಿರುತ್ತೆ. ಸೊ ಇದಾಗಿತ್ತು ಕಂಪ್ಲೀಟ್ ನನ್ನ ಬ್ಯಾಕ್ ಪ್ಯಾಕ್ ವಿಡಿಯೋ. ನೆಕ್ಸ್ಟ್ ವಿಯೆಟ್ನಾಮಲ್ಲಿ ನಾನು ನಿಮ್ಗೆಲ್ರಿಗೂ ಸಿಗ್ತೀನಿ.
ಅಲ್ಲಿವರೆಗೂ ನಿಮ್ಮ ಸಪೋರ್ಟ್ ನನಗೆ ಇದೇ ರೀತಿ ಬೇಕಿದೆ. ಅಲ್ಲಿವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್.